ಹಾಯ್ ಸ್ನೇಹಿತರೆ, ರಾಜ್ಮಾ, ಚೋಲ, ಪನ್ನೀರು ಮತ್ತು 1-2 ಆಲೂಗಡ್ಡೆಯನ್ನು ತಗೊಂಡು ನಾನೊಂದು ರುಚಿಯಾದಂತಹ ಒಂದು ರೆಸಿಪಿಯನ್ನು ತೋರಿಸ್ತೀನಿ. ನೋಡಿ, ಒಂದು 100 ಗ್ರಾಮ್ 100-150 ಗ್ರಾಮ್ ಅಷ್ಟು ರಾಜ್ಮಾವನ್ನು ನೆನೆಸಿಟ್ಕೊಂಡಿದ್ದೆ. 7-8 ಗಂಟೆಗಳ ಕಾಲ. ಮತ್ತು ಚೋಲವನ್ನು ಸಹ ಅದೇ ರೀತಿ ನೆನೆಸಿಟ್ಕೊಂಡಿದ್ದೆ. ಮತ್ತು ಪನ್ನೀರು ಮತ್ತು ಆಲೂಗಡ್ಡೆ ಇದು ನಿಮಗೆ ಸ್ಕಿಪ್ ಮಾಡ್ಕೋಬೋದು, ಬೇಕಾದರೆ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ನಾನು ಈ 4 ಸಹ ತೊಗೊಂಡಿರೋಂಥದ್ದು. ಈ ರೀತಿ ಕುಕ್ಕರ್ಗೆ ಹಾಕಿ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ 7-8 ವಿಷಿಲನ್ನು ಇದು ಬರೆಸ್ಬೇಕಾಗುತ್ತೆ. ಯಾಕೆ ಅಂತಂತಂದರೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿರಿ, 8-9 ಗೋಡಂಬಿಯನ್ನು ತೊಗೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ಮಸಾಲೆ. ಒಂದು 7 ಹಸಿಮೆಣ್ಸಿನ್ಕಾಯಿ, 4 ಈರುಳ್ಳಿ, 4 ಟೊಮೊಟೊ, 4 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆಯನ್ನು ಸಣ್ಣ ಪೀಸ್ 2 ಚಕ್ಕೆಯನ್ನು, ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ. ಈ ರೀತಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಇದನ್ನು ರುಬ್ಕೋಬೇಕಾಗುತ್ತೆ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಫೈನ್ ಪೇಸ್ಟನ್ನು ಮಾಡ್ಕೊಳ್ಳಿ. ಈ ಮಸಾಲೆಗಂತೂ ತುಂಬ ಚೆನ್ನಾಗಿರುತ್ತೆ. ಈ ರಾಜ್ಮಾ ಮತ್ತು ಚೋಲೆ ಮಸಾಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಇದು ನಾರ್ತ್ ಇಂಡಿಯನ್ಸು ತುಂಬ ಚೆನ್ನಾಗಿ ಈ ಥರದ ಮಸಾಲೆಗಳೆಲ್ಲ ಮಾಡ್ತಾರೆ. ಆದರೆ ಈಗ ನಾವೆಲ್ಲರೂ ಸಹ ಈ ಥರ ಮಸಾಲೆಗಳು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಸಹ ತಿನ್ನೋವಂಥದ್ದೇ. ನೋಡಿ, ಈ ರೀತಿ 2 ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೀನಿ. ಚೆನ್ನಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಈ ಥರ ಬೇಯಿಸ್ಕೊಂಡಾಗ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡಿರೋವಂಥದ್ದು. ನೋಡಿ, ಈಗಾಗಲೇ ರಾಜ್ಮಾ ಮತ್ತು ಚೋಲ ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬ ಸಾಫ್ಟಾಗಿಯೂ ಸಹ ಬಂದಿದೆ. ನಾನು ಹಾಗೆ ಒಂದು ಈರುಳ್ಳಿ, ಒಂದು ಟೊಮಾಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇಟ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಚೋಲ ಎಷ್ಟು ಚೆನ್ನಾಗಿ ಬೆಂದಿದೆ. ಮತ್ತು ಒಂದು ಪಲಾವ್ ಎಲೆಯನ್ನು ಇಟ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆಯನ್ನು ಇಟ್ಕೊಂಡಿದ್ದೀನಿ. ಒಂದು ಮೊಗ್ಗಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿರೋಂಥ ಮೊಗ್ಗು, ಅರಿಶಿನ, 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಧನಿಯಾ ಪುಡಿಯನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ನೋಡಿ, ಚೆನ್ನಾಗಿ ಕಾಯಲಿಕ್ಕೆ ಇಟ್ಟಿರುವಂತಹ ಒಂದು ಬಾಣಲಿ, ನಾನ್ ಸ್ಟಿಕ್ ಬಾಣಲಿ. ಈ ಬಾಣಲಿಯಲ್ಲಿ 3-4 ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಏನು ಮಸಾಲೆ ಇಟ್ಕೊಂಡಿದೆ ಅದನ್ನೆಲ್ಲವನ್ನು ಹಾಕಿ ಈ ರೀತಿಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನಷ್ಟು ಇಟ್ಕೊಂಡಿದ್ದೆ. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ನೆಕ್ಸ್ಟು ಒಂದು ಈರುಳ್ಳಿ, ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಸಹ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಸಾಲ ರೆಸಿಪಿ. ರಾಜ್ಮಾ ಆಗಿರ್ಬೋದು, ಚೋಲ ಆಗಿರ್ಬೋದು, ಇನ್ನು ನೀವು ಬೇರೆ ಒಣಗಿರೋಂಥ ಕಾಳನ್ನು ನೆನೆಸಿ ಈ ರೀತಿ ರೆಸಿಪಿಯನ್ನು ಮಾಡಿಕೊಂಡ್ರೆ ಮಸಾಲ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಒಂದು ಸ್ವಲ್ಪ ಬಣ್ಣಕ್ಕೆ ತಿರುಗ್ತಾ ಇದೆ. ನೋಡಿ, ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ. ಅಷ್ಟರಲ್ಲಿ ಟೊಮೊಟೊವನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೆಕ್ಸ್ಟು ಸಪ್ರೇಟಾಗಿ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಈಗಾಗಲೇ ನಾನೇ ಮನೆಯಲ್ಲಿ ತಯಾರಿಸಿಟ್ಕೊಂಡಿರುವಂಥ ಪನ್ನೀರಿದು. ಯಾಕೆಂದರೆ ಪನ್ನೀರಿತ್ತು, ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ಈ ರೀತಿ ರೆಸಿಪಿಗೆ ಯೂಸ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ, ತುಂಬ ರುಚಿಕಟ್ಟಾಗಿ ಬರುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡಿರೋದು. ನೋಡಿ, ಈಗಾಗಲೇ ರುಬ್ಬಿಟ್ಕೊಂಡಿರುವಂತಹ ಒಂದು ಮಸಾಲೆಯನ್ನು ಸೇರಿಸಿ ಈ ರೀತಿಯಲ್ಲಿ ಕಲಿಸ್ಬೇಕಾಗುತ್ತೆ. ಒಂದು ತುಂಬ ಹೈ ಫ್ಲೇಮ್ ಏನೂ ಬೇಡ, ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಒಂದು ಕಡೆ ಬೇಯಿಸಿರುವಂತಹ ಒಂದು ಆಲೂಗಡ್ಡೆನೂ ಸಹ ರೆಡಿಯಾಗಿದೆ. ಪ್ಲೇಟನ್ನು ಮುಚ್ಚಿ ಈ ಒಂದು ಮಸಾಲೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಮಸಾಲೆಯನ್ನು ಮಾಡಿದಾಗ, ಈ ರೀತಿ ರೆಸಿಪಿಯನ್ನು ಮಾಡಿದಾಗ ಯಾರಿಗಿಷ್ಟ ಆಗಲ್ಲ ಹೇಳಿ? ರಾಜ್ಮಾ ಆಗಿರ್ಬೋದು, ಚೋಲ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಇದೆಲ್ಲನೂ ಸಹ ನಮಗೆ ಕ್ಯಾಲ್ಶಿಯಂ ಕಂಟೆಂಟ್ ಆಗಿರ್ಬೋದು, ಎಲ್ಲ ತುಂಬ ಹೆಲ್ತಿ ಕಾನ್ಷಿಯಸ್ಸಿಂದ ಈ ಎಲ್ಲ ಕಾಳುಗಳನ್ನು ಸಹ ನಾವು ತಿನ್ನೋದು ಒಳ್ಳೆಯದು. ಅದಕ್ಕೋಸ್ಕರ ಹೆಲ್ತಿಯಾಗೂ ಚೆನ್ನಾಗಿರುತ್ತೆ, ಬಾಯಿಗೆ ರುಚಿಯಾಗೂ ಸಹ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿನ್ಬೋದು. ನೋಡಿ, ಮಸಾಲೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗಾಗಲೇ ಬೇಯಿಸಿಟ್ಕೊಂಡಿರೋಂತಹ ಒಂದು ರಾಜ್ಮಾ ಮತ್ತು ಚೋಲವನ್ನು ಸೇರಿಸಿದ್ದೀನಿ. ನಂತರ ಆಲೂಗಡ್ಡೆನೂ ಸಹ ನೀರು ಏನಿದೆ ಆ ನೀರಿನ ಸಮೇತ ನಾನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಈಗಾಗಲೇ ಅದಕ್ಕೆಲ್ಲ ಕಾಳುಗಳಿಗೆಲ್ಲ ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ಈಗ ಸ್ವಲ್ಪ ನೋಡಿ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು. ಈಗಾಗಲೇ ನಾನು ಅರಿಶಿನವನ್ನು ಸಹ ಸೇರಿಸ್ಕೊಂಡಿದ್ದೀನಿ, ಅದು ನಿಮಗೆ ತೋರಿಸಿಲ್ಲ ನಾನು. ಅರಿಶಿನವನ್ನು ಸಹ ಸೇರಿಸ್ಕೋಬೇಕಾಗುತ್ತೆ. ಮಸಾಲೆ ಫ್ರೈ ಮಾಡುವಾಗಲೇ ಅರಿಶಿನವನ್ನು ಸಹ ಸೇರಿಸ್ಕೊಬಿಡ್ಬೇಕಾಗುತ್ತೆ. ನೋಡಿ, ಆಲೂಗಡ್ಡೆ, ಚೋಲ, ರಾಜ್ಮಾ ಎಲ್ಲನೂ ಸೇರಿಸಿ ಈ ರೀತಿಯಲ್ಲಿ ಪ್ಲೇಟನ್ನು ಸಹ ಹಾಕಿ 2-3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡು, ಈಗಾಗಲೇ ಏನು ಪನ್ನೀರು ಒಂದು ಕಡೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಡೈರೆಕ್ಟಾಗೂ ಹಾಕ್ಬೋದು, ಆದರೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.
ಪನ್ನೀರ್ ಮಸಾಲ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ಪನ್ನೀರಲ್ಲಿ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಕೊತ್ತಂಬರಿ ಸೊಪ್ಪನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಕೊನೆಯಲ್ಲಿ ಹಾಕಿ ಈ ರೀತಿಯಲ್ಲಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ರುಚಿಯಾದಂತಹ ಒಂದು ರಾಜ್ಮಾ ಚೋಲ ಮಸಾಲ ರೆಡಿ ಆಯಿತು. ನೋಡಿ, ನೀವೇ ನೋಡ್ತಾ ಇರ್ಬೋದು. ಇದು ಚಪಾತಿಗಾದರೂ ಸರ್ವ್ ಮಾಡ್ಕೋಬೋದು, ರೈಸ್ಗಾದರೂ ಸರ್ವ್ ಮಾಡ್ಕೋಬೋದು, ಬೇರೆ ದೋಸೆ ಅಂತಹ ಐಟಮ್ಸ್ಗೂ ಸಹ ಸರ್ವ್ ಮಾಡ್ಕೋಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ನೀವು ಸಹ ಒಂದು ಸಲ ಟ್ರೈ ಮಾಡಿ. ನಿಮಗೆ ಇದರಲ್ಲಿ ಬೇರೆ ಬೇರೆ ಕಾಳುಗಳನ್ನು ಉಪಯೋಗಿಸ್ಕೊಂಡು ಸಹ ಮಾಡ್ಬೋದು. ಈ ರೀತಿ ರೆಸಿಪಿಯನ್ನು ಮಾಡಿದ್ರೆ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು.